guys, welcome back to my channel. Okay, hi, hello guys, welcome back to my channel Hima World. So ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್. ಚೆನ್ನಾಗಿದ್ದೀನೇನೋ ಗೊತ್ತಿಲ್ಲ. ಐ ಆಮ್ ಫೈನ್. ನೀವೆಲ್ಲ ಹೇಗಿದ್ದೀರಾ? ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಏನಂದರೆ, ನೀವು ಸ್ಟಾರ್ಟಿಂಗಿಂದ ಸುಮಾರು ಸಲ ಕೇಳಿ ಓಕೆ ನಾವು ಕೇಳ್ತಾನೆ ಇರಬೇಕು, ಇವ್ರು ಮಾಡ್ತಾರೆ ಇಲ್ಲ ಅಂತ ನೀವು ಕೇಳೋದೇ ಬಿಟ್ಬಿಟ್ಟಿದ್ದೀರಾ. ಅದಕ್ಕೆ ನಾನು ಇವಾಗ ಮಾಡ್ತಾಯಿದ್ದೆ, ಏಕೆಂದರೆ ಮಾಡಲ್ಲ ಅಂತ ನೀವು ಅಂದ್ಕೊಂಡ್ಮೇಲೆ ಮಾಡಬೇಕಲ್ವಾ, ಅದಕ್ಕೆ. ಆ್ಯಕ್ಚುಲಿ ಹಂಗಲ್ಲ, ನಾನು ಯೂಸ್ ಮಾಡ್ತಿದ್ದೆ ಶಾಂಪೂ ಕಂಡೀಷ್ನರ್ ನನಗೆ ಅಷ್ಟೊಂದು ವರ್ಕೌಟ್ ಆಗ್ದಿರಾ, ಬೇರೆ ಒಂದಷ್ಟು ನಾನೇ ರಿಸರ್ಚ್ ಮಾಡಿ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಗೈಸ್. ಅದಕ್ಕೆ ಹೇರ್ ಫಾಲ್ ಆಗಬಾರ್ದು ಅಂತ ಹುಡುಕಿ ಒಬ್ಬೊಬ್ರು ಒಂದೊಂದಕ್ಕೆ ರಿವ್ಯೂ ಚೆನ್ನಾಗಿ ಕೊಟ್ಟಿರ್ತಾರೆ, ಇದು ಹಾಕೊಂಡ್ರೆ ಅದಾಗಲ್ಲ, ಅದು ಹಾಕೊಂಡ್ರೆ ಇದಾಗಲ್ಲ ಅಂತೆಲ್ಲ. ಸೊ ಎಂಡ್ ಆಫ್ ದ ಡೇ ನಾನು ಒಂದು ಡಿಸೈಡ್ ಮಾಡಿ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಅದು ಬಂದ ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ದಿನ ಟೈಮ್ ತೊಗೊಂಡ್ಬಿಟ್ಟೆ, ಬಿಕಾಸ್ ನಾನು ಫಸ್ಟ್ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಹುಡ್ಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಓಕೆ, ಕಮ್ ಟು ದ ಪಾಯಿಂಟ್ಸ್. ಎಲ್ಲರೂ ಕೇಳ್ತಿದ್ದಿದ್ದು ಹೇರ್ ಬೋಟಾಕ್ಸ್ ಬಗ್ಗೆ ಹೇಳಿ ಅಂತ. ಆ್ಯಕ್ಚುಲಿ ಇದು ಪ್ಲ್ಯಾನ್ಡ್ ಆಗಿರಲಿಲ್ಲ ಹೇರ್ ಬೋಟಾಕ್ಸ್. ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಿದ್ದು, ಬಟ್ ಅಲ್ಲೆಲ್ಲ ಸಜೆಸ್ಟ್ ಮಾಡಿದ್ದು ಹೇರ್ ಬೋಟಾಕ್ಸ್ ಮಾಡಿಸ್ಕೊಳ್ಳಿ ಬಿಕಾಸ್ ಡ್ಯಾಮೇಜ್ ಜಾಸ್ತಿ ಆಗಲ್ಲ ಅಂತ. ಅದಕ್ಕೆ ನಾನು ಹೇರ್ ಬೋಟಾಕ್ಸ್ ಮಾಡಿಸ್ಕೊಂಡಿದ್ದು. ಓಕೆ, ಅದಕ್ಕೆ ಬಿಫೋರ್ ಹೇಳಿಬಿಡ್ತೀನಿ. ಬಿಫೋರ್ ಅಂದರೆ ಒಂದು 4 ಇಯರ್ಸ್ ಬಿಫೋರಲ್ಲಿ ನನ್ನ ಹೇರ್ ಈ ಥರ ಫ್ರಿಜಿಯಾಗಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ಲೆಂತ್ ಇತ್ತಂದರೆ ನಾನು ಹಿಂಗೆ ಕೂತ್ಕೊಂಡ್ರೆ ಅದಕ್ಕೆ ಹೇರ್ ಕೆಳಗಡೆ ಇರೋದು, ಅಷ್ಟೊಂದು ಚೆನ್ನಾಗಿತ್ತು. ಅದು ಏನು, ನಾನು ಒಂದು ತರಕಾರಿ ಒಂದು ಹಣ್ಣು ಏನೂ ತಿನ್ನೋದಿಲ್ಲ, ಬರೀ ಸ್ವಲ್ಪ ನಾನು ತಿನ್ನೋ ಊಟದಿಂದನೇ ಅಷ್ಟೊಂದು ಚೆನ್ನಾಗಿತ್ತು ನನ್ನ ಹೇರ್ಸ್. ಬಟ್ ಇನ್ನೊಂದು ಏನಂದರೆ, ಅದು ಅಂಡೆ ಒಲೆ ಅಂತಾರಲ್ಲ, ಸೌದೆ ಎಲ್ಲ ಇಟ್ಟು ಬೆಂಕಿ ಅಂತ, ಅಂಡೆ ಒಲೆ. ನಾವು ಒಂದು ಮನೇಲಿ 4 ಇಯರ್ಸ್ ಏನೋ ಇದ್ದಿದ್ದಕ್ಕೆ 4 ಇಯರ್ಸ್ ಅದೇ ಹೇರ್ ವಾಟರಿಂದ ಸ್ನಾನ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಗೀಝರ್ ವಾಟರ್ ಹೀಟರ್ದಾಗೆ ಚೇಂಜ್ ಆದಮೇಲೆ ಹೇರ್ ಫಾಲ್ ಹೆವಿ ಸ್ಟಾರ್ಟ್ ಆಗೋಯ್ತು. ಬಟ್ ನನಗೆ ಅದರಿಂದ ಹೇರ್ ಫಾಲ್ ಆಗ್ತಾಯಿದೆ ಅಂತ ಗೊತ್ತಾಗೋಕ್ಕೆ 3 ಇಯರ್ಸ್ ಆಯಿತು. ಅಷ್ಟೊಂದೆಲ್ಲ ಒಟ್ಟು ಹೋಗ್ಬಿಟ್ಟಿತ್ತು ಬಿಡಿ. ಸೊ ಹಂಗಾಗೋಯ್ತು. ನನಗೆ ಫಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೇರ್ಸು, ಎಷ್ಟು ಬೌನ್ಸಿ ಆಗಿತ್ತು ಅಂದರೆ, ನಾನು ಸುಮ್ಮನೆ ಹೆಡ್ ಬಾತ್ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಯಾವುದೋ ಒಂದು ಥರ ಹೇರ್ ಲೂಸ್ ಹೇರ್ ಬಿಟ್ಟಿರ್ತಿದ್ದೆ. ಆದರೂ ನನಗೇನಂತ ಹಿಂಸೆ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ಏನೋ ತಲೆ ಬಾಚಲೇಬೇಕಂತ ಅನ್ನಿಸ್ತಿರಲಿಲ್ಲ, ಯಾಕಂದರೆ ಸ್ವಲ್ಪ ಕರ್ಲಿನೂ ಇತ್ತಲ್ಲ, ಬೌನ್ಸಿಯಾಗಿ ಕಾಣ್ತಾ ಇತ್ತು. ಅದಾದಮೇಲೆ ಏನಾಯಿತು, ಹೇರ್ ಫಾಲ್ ಆಗ್ತಿದ್ದಂಗೆ ಏನೋ ಸಿಕ್ಕಾಪಟ್ಟೆ ಕರ್ಲ್ಸ್ ಥರ ಕಾಣಿಸ್ತಾ ಇತ್ತು, ಅದು ಇಲ್ಲಿಂದ. ಅದಕ್ಕಾಗಿ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಲೇಬೇಕು, ಯಾಕಂದ್ರೆ ನನಗೆ ನನ್ನ ಹೇರ್ ಇಷ್ಟ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಹೇರ್ ಸ್ಮೂತ್ನಿಂಗ್ಗೆ ಅಂತ ಹೋಗಿದ್ದು. ಅಲ್ಲಿ ಅವ್ರು ನನ್ನ ಹೇರ್ ನೋಡಿ, ಹೇರ್ ತುಂಬ ಡ್ಯಾಮೇಜ್ ಇದೆ, ಸೊ ಇನ್ನೂ ಡ್ಯಾಮೇಜ್ ಆಗುತ್ತೆ, ಕೆಮಿಕಲ್ ಟ್ರೀಟ್ಮೆಂಟ್ ಇರುತ್ತಲ್ಲ ಹೇರ್ ಸ್ಮೂತ್ನಿಂಗ್ ಸ್ಟ್ರೈಟ್ನಿಂಗೆಲ್ಲ. ಅದಕ್ಕೆ ನನಗೆ ಹೇರ್ ಬೋಟಾಕ್ಸ್ ಸಜೆಸ್ಟ್ ಮಾಡಿದ್ರು, ಅದನ್ನು ಮಾಡಿಸ್ಕೊಂಡೆ. ಲಾಸ್ಟ್ ಅಕ್ಟೋಬರಲ್ಲಿ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದು. ಫುಲ್ಲೇನು ಹೋಗ್ಬಿಟ್ಟಿಲ್ಲ, ಇನ್ನು ಚೂರು ಇದೆ. ಒಂದು 60% ಹೋಗ್ಬಿಟ್ಟಿದೆ, ಇನ್ನೊಂದು 40% ಇದೆ. ಅದು ಹೇರ್ ಗ್ರೋತ್ ಆಗಿರೋದ್ರಿಂದ ಅಲ್ಲಲ್ಲಿ ಹೋಗಿದೆ. ಬಿಟ್ಟರೆ ಇನ್ನೊಂದು ಸ್ವಲ್ಪ ಇದೆ. ಅವ್ರು ಹೇಳೋದು ಅದೇನು ಪರ್ಮನೆಂಟ್ ಅಂತೂ ಅಲ್ಲ, 6 ಮಂತ್ಸ್ ಮ್ಯಾಕ್ಸಿಮಮ್ 8 ಮಂತ್ಸ್ ಅಂತ. ಅವರೇ ಕೊಟ್ಟಿರೋ ಶಾಂಪು ಆ್ಯಂಡ್ ಅವರೇ ಕೊಟ್ಟಿರೋ ಕಂಡೀಷ್ನರ್ ಎಲ್ಲ ಯೂಸ್ ಮಾಡಿದಾಗ ಅಟ್ಲೀಸ್ಟ್ ಇಷ್ಟು ದಿನ ಬಂದಿದೆ. ಆ್ಯಂಡ್ ಅದು ಕೂಡ ಖಾಲಿ ಆಯಿತು. ಎನಿವೆ ಇದು ಹೋಗ್ತಾ ಇದ್ದೆ ಅಂದ್ಬಿಟ್ಟು ಮತ್ತೆ ನಾನು ಅದೇ ಶಾಂಪುಗೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ, ಬಿಕಾಸ್ ಆ ಶಾಂಪು ಕಂಡೀಷ್ನರ್ಗೆ 3000 ಏನೋ ಹಾಗೆ ಇದ್ದಿದ್ರೆ ತೊಗೊಂಡ್ಬಿಡ್ತಾ ಇದ್ದೆ. ಹೊಟ್ಟೋಗ್ತಾ ಇತ್ತಲ್ಲ ಅಂದ್ಬಿಟ್ಟು ನಾನು ತಗೊಂಡಿಲ್ಲ ಅದನ್ನು. ಸೊ ಬೇರೆ ತೊಡ್ಕೊಂಡೋದನ್ನು. ಸೊ ನೆಕ್ಸ್ಟ್ ನಿಮ್ಮ ಡೌಟ್ ಹೇರ್ ಸ್ಟ್ರೈಟ್ನರ್ ಬಗ್ಗೆ. ಸೊ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಯೂಸ್ ಮಾಡೋ ಸ್ಟ್ರೈಟ್ನರ್ ಬಂದುಬಿಟ್ಟು ಫಿಲಿಪ್ಸ್ದು. ಬಟ್ ವೆರಿ ರೇರ್ ನಾನು ಯೂಸ್ ಮಾಡೋದು, ಡೈಲಿ ಯೂಸೇ ಮಾಡೋಲ್ಲ. ಇವಾಗೆಲ್ಲ ಬಿಫೋರ್ ನಾನು ಹೇರ್ ಬೋಟಾಕ್ಸ್ ಮಾಡ್ಸೋಕ್ಕೆ ಮುಂಚೆ ನಾನೇ ಡೈಲಿ ಯೂಸ್ ಮಾಡ್ತಿರಲಿಲ್ಲ.
6 ಮಂತ್ಸ್ ಒನ್ಸ್ ಮಾಡಿದ್ರೆ ಹೆಚ್ಚು, ಯಾಕಂದರೆ ತುಂಬ ಹೊತ್ತು ಕುತ್ಕೊಂಡು ಹಿಂಗೆ ಅನ್ಕೊತಾ ಇರಬೇಕಲ್ವ ಅಂದ್ಬಿಟ್ಟು. ಬಟ್ ಮಾಡ್ಕೊಂಡಿದ್ರು ನಾನು ಇಷ್ಟು ಫ್ರಂಟಲ್ಲಿ ಬರೋ ಇಷ್ಟೇ ಮಾಡ್ಕೊತಾ ಇದ್ದೆ ಈ ಥರ. ಇನ್ನು ಬ್ಯಾಕೆಲ್ಲ ಹೆಂಗಿರೋ ನಾನು ತಲೆ ಕೆಡ್ಸ್ಕೊತಾ ಇದ್ದೆ. ಫ್ರಂಟ್ ಲುಕ್ ಚೆನ್ನಾಗಿರ್ಬೇಕಂತ ಒಂದಿಷ್ಟು ಮಾಡಿಸ್ಕೊತಾ ಇದ್ದೆ ಅಷ್ಟೇ. ಸೊ ನಾನು ಪ್ಯಾಕೇಜಿಂಗ್ ನಾನು ಬುಕ್ ಮಾಡಿರೋ ಪ್ಯಾಕೇಜಿಂಗ್ ಬಂದಾಗಿಂದ ಅನ್ಕೊತಾ ಇದ್ದೀನಿ ವೀಡಿಯೋ ಮಾಡಬೇಕು ಅಂತ ಮಾಡೋಕ್ಕೆ ಆಗ್ತಾಯಿಲ್ಲ. ಆಲ್ಮೋಸ್ಟ್ 4 days ಆಯಿತು, ಅದನ್ನು ಇನ್ನೂ ಅನ್ಬಾಕ್ಸ್ ಕೂಡ ಮಾಡಿಲ್ಲ. ಒಟ್ಟಿಗೆ ಬೇಗ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ನಾನು ಕಡೆಗೆ ಮಾಡಲೇ ಇಲ್ಲ. ಇವತ್ತೂ ನಾಳೆ ಮಾಡೋಣ ಬಿಡಿ ಇವತ್ತೇನು ಅಂತ ಅಂದ್ಕೊಂಡೆ. ಬಟ್ ಡ್ಯಾಮೇಜ್ ಏನಾರ ಇದ್ರೆ ರಿಟರ್ನ್ ಆದರೂ ಮಾಡಬೇಕಲ್ಲ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಯಾವುದು ಅಂತ ನಾನು ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಈ ಯೂಟ್ಯೂಬಲ್ಲಿ ನೋಡೇ ನಾನು ತೊಗೊತಾ ಇದ್ದಿದ್ದು. ಯಾವ್ದಾದ್ರು ಪ್ರಾಡಕ್ಟ್ ಒಂದ್ಸಲ ಡೌಟ್ ಬಂದದ್ದು ಅಂದರೆ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ ರಿವ್ಯೂನ. ಬಟ್ ಈ ನಡುವೆ ಏನಾಗಿದೆ, ಸ್ವಲ್ಪ ಪ್ರಮೋಷನ್ಗೂ ಅದನ್ನು ಪ್ರಾಡಕ್ಟ್ ಕಳಿಸೋದ್ರಿಂದ ಯಾರು ನಿಜ ಹೇಳ್ತಾರೋ ಯಾರು ಸುಳ್ಳು ಹೇಳ್ತಾರೋ ನಂಗೆ ಅದು ಗೊತ್ತಿಲ್ಲ. ಬಟ್ ಇದು ಹಾಗೆ 50-50 ಅಲ್ಲೇ ನೋಡಿದೆ. ಬಟ್ ಸುಮಾರು ಜನ ಇದ್ರದ್ದು ರಿವ್ಯೂ ಕೊಟ್ಟಿದ್ದರಿಂದ ಯಾವುದಾದ್ರು ಟ್ರೈ ಮಾಡಿದ್ದೀನಿ, ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ನಾನು ಫಸ್ಟ್ ಯೂಸ್ ಮಾಡ್ತಿದ್ದಿದ್ದು ಶಾಂಪು ಅಂದರೆ ಹೇರ್ ಕೊಟ್ಟೋಕ್ಕೆ ಮುಂಚೆ ಆಲ್ಮೋಸ್ಟ್ ಎಷ್ಟೊಂದು ವರ್ಷ ನಾನು ಕ್ಲಿನಿಕ್ ಪ್ಲಸ್ಸೇ ಯೂಸ್ ಮಾಡೋದು. ಆಲ್ಮಂಡ್ ಆಯಿಲ್ ಜಾಸ್ತಿ ಇಟ್ಕೊಡ್ತಿದ್ದೆ, ಬಿಟ್ಟರೆ ಕ್ಲಿನಿಕ್ ಪ್ಲಸ್ ಶಾಂಪು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗ ಅದು ಇದು ಏನೇನೋ ಯಾವ ಎಣ್ಣೆ ಒಳ್ಳೆಯದು ಅಂತಾರೋ ಅದೆಲ್ಲ ಇವಾಗ ನಾನು ನಾರ್ಮಲಿ ವೀಡಿಯೋ ಮಾಡ್ದಿರ ಏನಾದರೂ ಪ್ಯಾಕೇಜಿಂಗ್ ತೆಗೆದ್ರೆ ಎಷ್ಟು ಬೇಗ ಆಗುತ್ತೆ, ವೀಡಿಯೋ ಮಾಡ್ಕೊಂಡು ತೆಗೆದ್ರೆ ಎಷ್ಟು ಕಷ್ಟ ಆಗುತ್ತೆ. ಇದನ್ನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ನನಗೊಬ್ಬಳಿಗೆ ಹೆಂಗಾಗುತ್ತೆ ಇಲ್ಲ ಎಲ್ರಿಗೂ ಹೆಂಗಾಗುತ್ತೋ ಗೊತ್ತಿಲ್ಲ, ಟೆನ್ಷನಾಗಿ ಹೋಗುತ್ತೆ ಹಂಗೆ. ಓಕೆ, ಇನ್ನೇನೈತೆ ಆ್ಯಕ್ಚುಲಿ ನಿಮ್ಗೆ ಬೇರೆ ಇನ್ನೇನಾದರೂ ಹೇರ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ನಾನು ಕೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ಸಲ ನಾನು ಟ್ರೈ ಮಾಡ್ತಾ ಇರೋದು ಯಾಕೋ ಗೊತ್ತಿಲ್ಲ, ಇದರ ಪ್ರಾಡಕ್ಟ್ ಆಲ್ರೆಡಿ ನನ್ನ ತಂಗಿ ಯೂಸ್ ಮಾಡಿದ್ದಾಳೆ. ಬಟ್ ನಾನೇ ಅವತ್ತು ಮಾಡಿರಲಿಲ್ಲ. ಅವಳು ಬೇಡ ಕಣಿ ಏನು ವರ್ಕ್ ಆಗಲ್ಲ ಅಂದ್ಲು. ಬಟ್ ನಾನು ತೊಗೊತಾ ಇರೋದು ರೋಸ್ ಮೇರಿದು ತುಂಬ ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದೀನಿ, ನೋಡೋಣ. ಸೊ ಇದು ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಆ್ಯಂಡ್ ಇದು ಕಂಡೀಷನರ್. ಮಾಮಾಅರ್ತ್. ದಿಸ್ ಈಸ್ ನಾಟ್ ಕೊಲಾಬ್ರೇಷನ್ ಗಾಯ್ಸ್, ನಾನೇ ಬೈ ಮಾಡಿದೆ. ಇದೊಂದು 349, ಇದೊಂದು 349. ಬಟ್ ನೈಕಾಲ್ ಆಫರ್ ಇತ್ತು, ಮೇ ಬಿ ಒಂದು 50 ರೂಪೀಸ್ ಏನೋ ಕಮ್ಮಿ ಇತ್ತು. ಇದೇನೋ ಗೊತ್ತಿಲ್ಲ, ಫ್ರೀ, ಅದಕ್ಕೆ ನನಗೂ ಗೊತ್ತಿಲ್ಲ. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಏನೇನು ಸೆಲೆಕ್ಟ್ ಮಾಡೋಣ, ಏನೋ ಒಂದೆರಡು ಪ್ರಾಡಕ್ಟ್. ಓಕೆ, ಇದು ಹೇರ್ ಗ್ರೋತ್ ಆಯಿಲ್ ಅಂತೆ. ಇದು ಕೂಡ ರೋಸ್ ಮೇರಿದು. ಆ್ಯಂಡ್ ಇದು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್. ಇದೇನೋ ಕ್ರೀಮ್, ನೋಡೋಣ. ಯೆಲ್ಲೋ ಕಲರ್ ಇರುತ್ತಾ, ವೈಟ್ ಕಲರ್ ಇರುತ್ತಾ? ಯಾಕೆ ಪೇಪರ್ ಓಪನ್ ಮಾಡೋಕ್ಕಾಗ್ತಿಲ್ಲ? ಸರಿ ಬಿಡಿ, ನಂಗೆ ಬರಲಿಲ್ಲ ಆಯಿತು ಓಪನ್ ಮಾಡೋಕ್ಕೆ. ಓಕೆ, ಇದು ಯಾವುದೋ ಒಂದು ಕ್ರೀಮ್. ಇವೆರಡೂ ಆ್ಯಕ್ಚುಲಿ ಏನೋ ಫ್ರೀ ಇತ್ತು, ಬಂದಿದೆ ಅಷ್ಟೇ. ಅದು ನಾನು ಇವಾಗ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಬಟ್ ನಾನು ಇವಾಗ ರಿವ್ಯೂ ಏನೋ ಹೇಳಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಓಪನ್ ಮಾಡಿರೋದು ಇವಾಗ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ಅಟ್ ಪ್ರೆಸೆಂಟ್ ಓಲ್ಡ್. ಸೊ ನಾನು ಫಸ್ಟು ಅಂದರೆ ನನಗೆ ಸಲೂನವ್ರು ಸಜೆಸ್ಟ್ ಮಾಡಿದ್ದು ಶಾಂಪು ಆ್ಯಂಡ್ ಕಂಡೀಷ್ನರ್ ಬಂದ್ಬಿಟ್ಟು ಇದು. ಆ್ಯಕ್ಚುಲಿ ಇದು ಖಾಲಿ ಆಗಿದೆ, ಬಟ್ ವೀಡಿಯೋ ಮಾಡೋಣ ಅಂತ ಹಾಗೆ ಇಟ್ಟಿದ್ದು. ಎಲ್ಲಿರೋ ಇವಾಗ ಯಾವಾಗೋ ಬಿಸಾಕಬೇಕಿತ್ತು. ಅಂದರೆ ಶಾಂಪು ಖಾಲಿ ಆಗಿದೆ, ಕಂಡೀಷ್ನರ್ ಇನ್ನೊಂದು ಚೂರಿದೆ. ಬಟ್ ವೀಡಿಯೋ ಮಾಡಿದ್ಮೇಲೆ ಎಸೆಯೋಣ ಅಂದ್ಬಿಟ್ಟು ಇಲ್ಲೇ ಎಸ್ಬಿಡ್ತೀನಿ ಇವಾಗ. ಸೊ ವೀಡಿಯೋ ಮಾಡಿದ್ಮೇಲೆ ಬಿಸಾಕೋಣ ಅಂದ್ಕೊಂಡು ಸೊ ಹಾಗೆ ಇಟ್ಟಿದ್ದೀನಿ. ಇದು ಪ್ರೈಸಸ್ಸು, ಬಟ್ ಇದರಿಂದ ನನಗೆ ಪ್ರಾಬ್ಲಮ್ ಏನಾಗಿಲ್ಲ. ನನಗೆ ಹೇರ್ ಫಾಲ್ ಜನರಲಾಗಿ ಇದ್ದಿದ್ದರಿಂದ ಸೊ ಒಂಚೂರು ಹೇರ್ ಫಾಲ್ ಇತ್ತು.
ಬಟ್ ಫ್ರಿಝಿನೆಸ್ ಎಲ್ಲ ಅಷ್ಟೊಂದೇನಿರಲಿಲ್ಲ, ತುಂಬ ಚೆನ್ನಾಗಿ. ಟು ಬಿ ಫ್ರ್ಯಾಂಕ್, ನನಗೆ ಹೇರ್ ಬಾಟಾಕ್ಸ್ ಮಾಡಿಸಿದ್ದಕ್ಕೆ ನನಗೆ ಹೇರ್ ಫಾಲ್ ಆಯಿತು ಗುರು, ಇಷ್ಟೊಂದು ಉದುರೋಯ್ತು, ಮಾಡಿಸ್ಬಾರ್ದಾಯಿತು ಆ ಥರ ಇವತ್ತು ಫೀಲೇ ಆಗಿಲ್ಲ. ಬಿಕಾಸ್ ನಂಗೆ ಜನರಲ್ಲಾಗೂ ಹೇರ್ ಫಾಲ್ ಇತ್ತು. ಅವ್ರು ಹೇಳಿದ್ರು ನಾವು ಹೇರ್ ಫಾಲ್ ಆಗೋದೇ ಇಲ್ಲ ಅಂತೆಲ್ಲ ಏನು ಹೇಳಲ್ಲ, ಹಾಗೆ ಆಗುತ್ತೆ ಒಬ್ವಿಯಸ್ಲಿ ನಿಮಗೆ ಫಸ್ಟಿಂದ ಇದ್ದೆ ಅಂದರೆ. ಇಲ್ಲ ಯಾವತ್ತೂ ಹೇರ್ ಫಾಲ್ ಆಗಿಲ್ಲ ಅಂದರೆ ಮಾಡಿಸಿದ್ರು ಏನಲ್ಲ. ಆ್ಯಂಡ್ ಒಬ್ಬೊಬ್ರಿಗೆ ಒಂದೊಂದು ಥರ ಅಂತಲೂ ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ. ಬಿಕಾಸ್ ನಾನೇ ಸುಮಾರು ವೀಡಿಯೋಸ್ ನೋಡಿದಾಗ ಅವರೇ ಹೇಳಿದ್ದಾರೆ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಯಿತು ಅಂತ. ಬಟ್ ನಂಗೆ ಗೊತ್ತಿಲ್ಲ, ನನಗೆ ಫಸ್ಟಿಂದನೂ ಹೇರ್ ಫಾಲ್ ಇದ್ದಿದ್ದಕ್ಕೆ ನನಗೆ ಬಿಫೋರು ಆಫ್ಟರ್ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಸೊ ಇದು ಯಾವುದೋ ಗೊತ್ತಿಲ್ಲ, ಯಾವುದೋ ಒಂದು ಇದು ಅಲ್ಲೇ ಹೇಳಿದ್ರು ಅಂತ ನಾನು ಅಲ್ಲೇ ತೊಗೊಂಡ್ಬಂದೆ ಹೌದೇನೋ ಅಂತ ಅಂದ್ಕೊಂಡು. ಸೊ ಅಷ್ಟು ಅದ್ರ ಪ್ರಾಡಕ್ಟ್ ಮುಗೀತು. ಆ್ಯಂಡ್ ಇವಾಗ ನಾನು ಯೂಸ್ ಮಾಡ್ತಿರೋ ಆಯಿಲ್ ಬಂದು 1-2-3 ಥರ. ಆ್ಯಕ್ಚುಲಿ ಇದು PR ಆದ್ರೂ, PR ಪ್ರಾಡಕ್ಟ್ ಆದ್ರೂ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಬ್ರ್ಯಾಂಡ್ ಬಂದುಬಿಟ್ಟು ವೇದಾಂತದ್ದು. ಆಲ್ರೆಡಿ ಇದು ಶಾರ್ಟ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ, ನಾನು ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಖಾಲಿಯಾಗಿದೆ. ಇದು ಬಂದು ಅಲೋವೆರಾ ಆಯಿಲು, ಇದು ಅಲೋವೆರಾದು. ಆ್ಯಂಡ್ ಇದು ಕೋಕೋ ಆಮ್ಲ. ಹೇರ್ಗೆ ಯಾವುದು ಒಳ್ಳೆಯದು ಅದೇ ಆಯಿಲ್ಸ್ ಇದೆ ಇಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ವೇದಾಂತ್ ಸ್ಪೆಷಲ್ ಆಯಿಲ್ ಅಂತೆ. ಇದರಲ್ಲಿ ಹರಳೆ ಎಣ್ಣೆ ಇನ್ನೊಂದು ಮತ್ತೊಂದೆಲ್ಲ ಮಿಕ್ಸ್ ಆಗಿದೆ. ಸ್ಮೆಲ್ ಚೆನ್ನಾಗಿಲ್ಲ, ಬಟ್ ಹೇರಿಗೆ ಒಳ್ಳೆಯದು. ಬಿಕಾಸ್ ಇದನ್ನು ಆಲ್ರೆಡಿ ನಮ್ಮ ಮನೇಲಿ ಅವರೇ ಮಾಡಿದರು ಹೇರ್ ಒಂದು ಸಲ, ನಮ್ಮ ದೊಡ್ಡಮ್ಮ ಮಾಡಿಕೊಟ್ಟಿದ್ರು. ಆವಾಗೇನು ಅಷ್ಟು ಇರ್ತಿರಲಿಲ್ಲ. ಸೊ ಇದೊಂದು ಚೂರು ಅವಾಗ ಇಟ್ಕೊಳ್ತೀನಿ. ಇದನ್ನು ಸ್ವಲ್ಪ ಪ್ರೀ ಹೀಟ್ ಮಾಡಿ ಇಟ್ಕೋಬೇಕು. ಯಾವುದೇ ಆಯಿಲ್ ಆಗಲಿ ಸ್ವಲ್ಪ ಪ್ರೀ ಹೀಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಹೇರ್ ಒಳ್ಳೇದಂತೆ. ನಾನು ಪೇಷನ್ಸ್ ಇದ್ದರೆ ಆ ಥರ ಮಾಡ್ತೀನಿ, ಇಲ್ಲ ಡೈರೆಕ್ಟಾಗಿ ಇಟ್ಕೊಳ್ತೀನಿ. ಸುಮ್ಮನೆ ಯಾಕೆ ಡೌ ಮಾಡಬೇಕು, ನಿಜಾನೇ ಹೇಳ್ಬೇಕು. ಪೇಷನ್ಸ್ ಇತ್ತು ಓಕೆ ಅನ್ಸಿದ್ರೆ ಹೇರ್ ಆಯಿಲ್ನ ಬಿಸಿ ಮಾಡಿ ಇಟ್ಕೊತೀನಿ. ಇಲ್ಲ ಅಂದರೆ ಡೈರೆಕ್ಟ್ ಹೀಗೆ ಹಾಕ್ಕೊಂಬಿಟ್ಟು ಹೀಗೆ ಅನ್ಕೊಂಬಿಡ್ತೀನಿ ಅಷ್ಟೇ. ಬೇರೆ ಇನ್ನೇನಾದರೂ ಹೇರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ನೀವು ಎಷ್ಟು ದಿನ ಇರುತ್ತೆ ಅಂತ ಕೇಳಿದ್ರಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೇಳಿದ್ರಿ. ಸೊ ಆಲ್ಮೋಸ್ಟ್ ನನಗೆ 6 months ಆದರೂ ಇದೆ. ಹೇರ್ ಬೆಳೆದಿರೋ ಅಷ್ಟು ಬಿಟ್ಟು ಇಲ್ಲೆಲ್ಲ ಓಕೆ ಇನ್ನೂ ಆಗಿದೆ. ನಾನೇ ಹೇರ್ ಸ್ಟ್ರೈಟ್ನಿಂಗೆಲ್ಲ ಏನೂ ಮಾಡಿಲ್ಲ, ಬಿಕಾಸ್ ನನಗೆ ಹೆಂಗಿದೆ ಹಂಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ. ಸೊ ಇಲ್ಲಿ ಗ್ರೋತ್ ಆಗಿರೋದ್ರೆ ಸ್ವಲ್ಪ ವೇವ್ಸ್ ಇರುತ್ತಲ್ಲ, ಅಷ್ಟು ಗ್ರೋತ್ ಆಗಿದೆ. ಹೇರ್ ಗ್ರೋತ್ ಅಂತೂ ಪಕ್ಕ ಆಗಿದೆ. ವಾಟ್ ನೆಕ್ಸ್ಟ್ ಅಷ್ಟೇ ಗೈಸ್, ಎಲ್ಲ ಹೇಳಿದ್ದೀನಿ ಅಂತ ಅನ್ಕೊತೀನಿ. ಸೊ ನನಗೆ ಬಂದಿರೋ ಕಮೆಂಟ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನಿದೆ? ಸೊ ನೆಕ್ಸ್ಟ್ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಅವ್ರು ನಾನು ಯೂಸ್ ಮಾಡ್ತಿರೋದು ಯಾವುದಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಿದೆ ಕೇಳಿ, ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಇಲ್ಲಾಂದರೆ ನಾನು ಕಮೆಂಟಿಗೆ ರಿಪ್ಲೈ ಕೂಡ ಮಾಡ್ತೀನಿ. ಆ್ಯಂಡ್ ಎಸ್, ಸಿಕ್ಕಾಪಟ್ಟೆ ಜನ ಗಿವ್ ಅವೇ ಬಗ್ಗೆ ಕೇಳ್ತಾ ಇದ್ದೀರಾ. ನಾನೇ ಮರ್ತೋಗ್ಬಿಟ್ಟಿದೆ ಅದನ್ನು, ಎಷ್ಟೊಂದು ದಿನ ಆಯ್ತಲ್ಲ. ಆ್ಯಂಡ್ ನಿಜ. ಸೊ ಅದು ನಾನೊಂದಷ್ಟು ಕಮೆಂಟ್ನ ಲಿಸ್ಟ್ ಔಟ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಒಂದು 15 ಆಲ್ರೆಡಿ ಲಿಸ್ಟ್ ಮಾಡಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಈ ಥರ ಬರುತ್ತಲ್ಲ ಫಿಶ್ ಬೌಲ್ ಥರ, ಅದರಲ್ಲಿ ಹಾಕಿ ಒಂದೆರಡು ಚಿಟ್ನ ಎತ್ತಿದ್ದೇನೆ ಅಂದರೆ ರೆಕಾರ್ಡ್ ಮಾಡ್ತಾನೆ ಇರ್ತೀನಿ. ಸೊ ಯಾರಿಗೆ ಬರುತ್ತೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ವೀಡಿಯೋ ಆರ್ ಇನ್ನೊಂದು ವೀಡಿಯೋ 2 ವೀಡಿಯೋಸಲ್ಲಿ ಒಂದು ಸಲ ತೋರಿಸ್ತೀನಿ. ಗಿವ್ ಅವೇ ವಿನ್ನರ್ ಯಾರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಗೈಸ್. ಹಾಗೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಬಿಕಾಸ್ ನೀವು ಲೈಕ್ ಮಾಡಿದ್ರೆ ಅದು ಇನ್ನೊಬ್ರಿಗೆ ರೀಚ್ ಆಗಿ ಸ್ವಲ್ಪ ವ್ಯೂಸ್ ಬರಲಿ ಅಲ್ಲ. ಹಾಗೆ ನಾನು ರೆಗ್ಯುಲರ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತಿದ್ರೆ ಪ್ಲೀಸ್ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ID ಬಂದು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮೇಕ್ಓವರ್ ಬೈ ಬಿಂದು ಗೌಡ ಅಂತ. ನೀವು ನನ್ನ ಪೇಜ್ನ ಫಾಲೋ ಮಾಡಿದ್ರೆ ನಾನು ಅಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎವ್ರಿ ಟೈಮ್. ಆಲ್ಮೋಸ್ಟ್ ಜಾಸ್ತಿ ಆ್ಯಕ್ಟಿವ್ ಇನ್ಸ್ಟಾಲೇ ಇರ್ತೀನಿ ನಾನು. ಸೊ ನೀವು ನನ್ನ ಅಲ್ಲಿ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಿಮಾ ವರ್ಲ್ಡ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.